ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಕೆಲವು ದಿನಗಳಲ್ಲಿ ನೀವು ನಿಮ್ಮ PF ಹಣವನ್ನು UPI ಮೂಲಕವೇ ಪಡೆದುಕೊಳ್ಳಬಹುದು. ಇನ್ನು ಮುಂದೆ PF ಹಣವನ್ನು ಹಿಂಪಡೆಯಲು ಕಚೇರಿಗಳಿಗೆ ಸುತ್ತುವ ಪರದಾಟ ತಪ್ಪಲಿದ್ದು UPI ವ್ಯವಸ್ಥೆಯ ಮೂಲಕ PF ಹಣವನ್ನು ಹಿಂಪಡೆಯುವ ವ್ಯವಸ್ಥೆಯನ್ನು ಪರಿಚಯಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ಮೂಲಕ ಕೇವಲ 3 ದಿನಗಳ ಒಳಗೆ ನಿಮ್ಮ ಹಣವನ್ನು ಡಿಜಿಟಲ್ ಆಗಿ ಹಿಂಪಡೆಯಲು ಅಥವಾ ಬ್ಯಾಂಕ್ಗೆ ವರ್ಗಾಯಿಸಲು ಸಾಧ್ಯ ಆಗುತ್ತೆ. ಈ ಕುರಿತ ಮಾಹಿತಿ ನಿಮ್ಮ ಮುಂದೆ. ಇನ್ಮುಂದೆ UPI ಮೂಲಕವೇ PF ಹಣ ಹಿಂಪಡೆಯಬಹುದು. ಹೊಸ ವ್ಯವಸ್ಥೆ 3 ದಿನಗಳಲ್ಲಿ ಹಣ ನಿಮ್ಮ ಖಾತೆಗೆ. ವಾಟ್ಸ್ಆಪ್ನಲ್ಲೂ ಸಿಗಲಿದೆ 24/7 EPFO ಸಂವಹನ ಸೇವೆ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ EPFO ಚಂದಾದಾರರಿಗೆ ತುರ್ತು ಪರಿಸ್ಥಿತಿಯಲ್ಲಿ ಅನುಕೂಲವಾಗುವ ನಿಟ್ಟಿನಲ್ಲಿ ಇನ್ಮುಂದೆ ಶೀಘ್ರದಲ್ಲೇ ತಮ್ಮ EPFO ಹಣವನ್ನು UPI ಪೇಮೆಂಟ್ ಮೂಲಕವೇ ಹಿಂಪಡೆಯಲು ಮತ್ತು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲು ಸಾಧ್ಯವಾಗಲಿದೆ. ಇದಕ್ಕಾಗಿ ಬೇಕಿರುವ ಸೌಲಭ್ಯದ ಪರೀಕ್ಷೆಯೂ ಸಹ ಪೂರ್ಣಗೊಂಡಿದೆ ಅಂತ ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವ್ಯ ತಿಳಿಸಿದ್ದಾರೆ. EPFO के गवर्निंग बोर्ड ने निर्णय करके उसको सरल कर दिया है और 25% पैसा रख के 75% पैसा कभी भी जब चाहे तब वो जाके विड्रॉल कर सकते हैं और किसी की नौकरी 1 साल पूरी होने के बाद बाकी के पैसे भी वो विड्रॉल कर सकते हैं. दूसरा निर्णय करा गया है कि किसी की नौकरी छूट जाए तो व्यक्ति एम्प्लॉइज 2 महीने में अपना पैसा विड्रॉल कर सकते थे, लेकिन ये प्रावधान बढ़ा के हमने 1 साल तक विड्रॉल करने के लिए तय करा है. ये निर्णय लेने का उद्देश्य ये था कि किसी की नौकरी छूट जाती है तो 75% पैसा तो कभी भी वो उठा सकते हैं. ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಮನ್ಸುಖ್ ಮಾಂಡವ್ಯ EPFO ಸೇವಾ ವಿತರಣೆಯ ಗುಣಮಟ್ಟವನ್ನು ಸುಧಾರಿಸಲು ವಿವಿಧ ಉಪಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅಂತ ಹೇಳಿದ್ದಾರೆ. ಈ ಕುರಿತು UPI ಪಾವತಿ ಗೇಟ್ವೇ ಬಳಕೆಯ ಮೂಲಕ ಸದಸ್ಯರು PF ಹಿಂಪಡೆಯಬಹುದಾದ ಸೌಲಭ್ಯದ ಪರೀಕ್ಷೆಯನ್ನ ನಾವು ಪೂರ್ಣಗೊಳಿಸಿದ್ದೇವೆ. ಹಿಂಪಡೆಯಲಾದ ಮೊತ್ತವನ್ನ ನೇರವಾಗಿ ಸದಸ್ಯರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತೆ ಅಂದಿದ್ದಾರೆ. लेकिन बाकी बचा 25% पैसा 1 साल तक जमा रखने का उद्देश्य ये है कि कई बार 2 महीने के बाद तीसरे महीने उसको नौकरी दूसरी जगह पे लग गई, लेकिन उन्होंने अपना पैसा सारा उठा लिया तो ये नौकरी कंटिन्यूस नहीं मानी जाती है. कई बार उन्होंने दूसरी नौकरी उसको 3 महीने के बाद मिली है, वो 7 महीने तक रही, फिर उन्होंने 7 महीने का PF उठा लिया, विड्रॉल कर लिया, तो उसको वहां ही नौकरी ब्रेक हो जाती है, उसकी कंटिन्यूटी नहीं बनती है. कंटिन्यूटी बनना इसलिए आवश्यक है कि आपकी नौकरी 10 साल तक रहती है तो आप पेंशन पात्र हो जाते हैं. हमने 25% पैसा लाभार्थी के अकाउंट में 1 साल जमा रखने का निर्णय इसलिए करा कि 1 साल में दूसरी जगह पे उसकी कोई न कोई जगह पे नौकरी लग जाए तो ये नौकरी की कंटिन्यूटी बन जाएगी और अपनी कंटिन्यूस नौकरी मानी जाएगी और 10 साल के बाद वो पेंशन के पात्र बन सके. इस उद्देश्य के साथ ये निर्णय करा गया है. ये निर्णय से हमारे लाखों लाभार्थियों को EPFO में पेंशन का अधिकार प्राप्त होगा. ಏನಿದು EPFO ನಲ್ಲಿ UPI ಕ್ರಮ? EPFO ಕುರಿತಂತೆ ಹೊಸ ಯೋಜನೆಯನ್ನ ಕಾರ್ಮಿಕ ಸಚಿವಾಲಯ ನಡೆಸ್ತಾ ಇದ್ದು, ಇದರ ಪ್ರಕಾರ UPI ಬಳಸಿಕೊಂಡು ಚಂದಾದಾರರು ಅವರ ಬ್ಯಾಂಕ್ ಖಾತೆಯ ಮೂಲಕ ಹೆಚ್ಚಿನ ಮೊತ್ತವನ್ನ ಹಿಂಪಡೆಯಲು ಲಭ್ಯವಿರುತ್ತೆ. ಅವರ ಬ್ಯಾಂಕ್ ಖಾತೆಗಳಿಗೆ ಸುರಕ್ಷಿತ ಹಣ ವರ್ಗಾವಣೆಯನ್ನ ಖಚಿತಪಡಿಸಿಕೊಳ್ಳಲು ವಹಿವಾಟನ್ನ ಪೂರ್ಣಗೊಳಿಸಲು ಅವರು ತಮ್ಮ ಲಿಂಕ್ ಮಾಡಲಾದ
ಯುಪಿಐ ಪಿನ್ ಅನ್ನ ಬಳಸಲು ಅನುಮತಿಸಲಾಗುತ್ತೆ. ಈ ಮೂಲಕ ಚಂದಾದಾರರು ತಮ್ಮ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲು ಲಭ್ಯವಿರುವ ಅರ್ಹ ಇಪಿಎಫ್ಒ ಬ್ಯಾಲೆನ್ಸ್ ಅನ್ನ ನೋಡಲು ಸಾಧ್ಯವಾಗುತ್ತೆ. ಹೀಗೆ ಹಣವನ್ನ ತಮ್ಮ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಿದ ನಂತರ ಸದಸ್ಯರು ಹಣವನ್ನ ಡಿಜಿಟಲ್ ಪಾವತಿಗಳನ್ನ ಮಾಡೋದು ಅಥವಾ ಡೆಬಿಟ್ ಕಾರ್ಡ್ಗಳನ್ನ ಬಳಸಿಕೊಂಡು ಬ್ಯಾಂಕ್ ಎಟಿಎಂಗಳ ಮೂಲಕ ಹಿಂಪಡೆಯೋದು ಮುಂತಾದ ರೀತಿಯಲ್ಲಿ ಬಳಸಬಹುದು. ಈ ವ್ಯವಸ್ಥೆಯು ಸುಮಾರು 7 ಕೋಟಿಗೂ ಅಧಿಕ ಚಂದಾದಾರರಿಗೆ ಅನುಕೂಲವಾಗಲಿದೆ. ಯಾಕಂದ್ರೆ ಪ್ರಸ್ತುತವಿರುವ ಇಪಿಎಫ್ಒ ಸದಸ್ಯರು ತಮ್ಮ ಇಪಿಎಫ್ ಹಣವನ್ನ ಪಡೆಯಲು ಹಿಂಪಡೆಯುವಿಕೆ ಹಕ್ಕುಗಳಿಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ಇದು ಸಮಯ ತೆಗೆದುಕೊಳ್ಳುತ್ತೆ. ಆದರೆ ಇದೀಗ ಸ್ವಯಂ ಇತ್ಯರ್ಥ ವಿಧಾನದ ಅಡಿಯಲ್ಲಿ ಅರ್ಜಿ ನಮೂನೆಯನ್ನ ಸಲ್ಲಿಸಿದ 3 ದಿನಗಳಲ್ಲಿ ಹಸ್ತಚಾಲಿತ ಹಸ್ತಕ್ಷೇಪವಿಲ್ಲದೆ ಹಿಂಪಡೆಯುವಿಕೆ ಹಕ್ಕುಗಳನ್ನ ಎಲೆಕ್ಟ್ರಾನಿಕ್ ರೂಪದಲ್ಲಿ ಇತ್ಯರ್ಥಪಡಿಸಲಾಗುತ್ತೆ. ಜೊತೆಗೆ ಈ ಆಟೋ ಸೆಟಲ್ಮೆಂಟ್ ವಿಧಾನದ ಮಿತಿಯನ್ನ ಈಗಾಗಲೇ ಅಸ್ತಿತ್ವದಲ್ಲಿರುವ 1 ಲಕ್ಷ ರೂಪಾಯಿಗಳಿಂದ 5 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಇದು ಹೆಚ್ಚಿನ ಸಂಖ್ಯೆಯ ಇಪಿಎಫ್ಒ ಸದಸ್ಯರಿಗೆ ಅನಾರೋಗ್ಯ, ಶಿಕ್ಷಣ, ಮದುವೆ ಮತ್ತು ವಸತಿ ಉದ್ದೇಶಗಳಿಗಾಗಿ 3 ದಿನಗಳಲ್ಲಿ ತಮ್ಮ ಇಪಿಎಫ್ ಹಣವನ್ನ ಪಡೆಯಲು ಅನುಕೂಲವಾಗಲಿದೆ. ವಾಟ್ಸ್ಆಪ್ ಮೂಲಕ 24/7 ಸೇವೆ. ಅಷ್ಟೇ ಅಲ್ಲದೆ ಹೆಚ್ಚಿನ ಮೊಬೈಲ್ ಬಳಕೆದಾರರು ವಾಟ್ಸ್ಆಪ್ ಚಾನೆಲ್ ಅನ್ನ ಸಂವಹನಕ್ಕಾಗಿ ಬಳಸೋದ್ರಿಂದ ಚಂದಾದಾರರೊಂದಿಗಿನ ಸಂಪರ್ಕವನ್ನು ಹೆಚ್ಚಿಸಲು ಮತ್ತು ಸೇವೆಗಳನ್ನು ಸುಗಮಗೊಳಿಸಲು ಇಪಿಎಫ್ಒ ವಾಟ್ಸ್ಆಪ್ ಪ್ಲಾಟ್ಫಾರ್ಮ್ ಅನ್ನ ಬಳಸಲು ಉಪಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಸಚಿವರು ಮಾಹಿತಿ ನೀಡಿದರು. ಈ ಸೌಲಭ್ಯದ ಅಡಿಯಲ್ಲಿ ಸದಸ್ಯರು ಇಪಿಎಫ್ಒನ ನೋಂದಾಯಿತ ವಾಟ್ಸ್ಆಪ್ ಸಂಖ್ಯೆಗೆ ಹಲೋ ಅಂತ ಟೈಪ್ ಮಾಡಬಹುದು. ಇದನ್ನ ಸುರಕ್ಷತೆ ಮತ್ತು ಭರವಸೆಗಾಗಿ ಹಸಿರು ಟಿಕ್ ಮಾರ್ಕ್ ಮೂಲಕ ಪರಿಶೀಲಿಸಲಾಗುತ್ತೆ. ಬಳಿಕ ಇಪಿಎಫ್ಒನಲ್ಲಿ ನೋಂದಾಯಿಸಲಾದ ತಮ್ಮ ಮೊಬೈಲ್ ಸಂಖ್ಯೆಗೆ ಇಪಿಎಫ್ಒನಿಂದ ಸಂದೇಶಗಳನ್ನು ಸ್ವೀಕರಿಸಲು ಆಯ್ಕೆ ಮಾಡಬಹುದು. ಎಲ್ಲಾ ಸಂವಹನವು ಸ್ಥಳೀಯ ಭಾಷೆಯ ಮೂಲಕ ನಡೆಯಲಿದ್ದು ಸದಸ್ಯರು ತಮ್ಮ ಭಾಷೆಯಲ್ಲಿ ಇಪಿಎಫ್ಒ ಜೊತೆ ತೊಡಗಿಸಿಕೊಳ್ಳಲು ಹೆಚ್ಚಿನ ಸೌಕರ್ಯವನ್ನ ಒದಗಿಸುತ್ತೆ. ಈ ಸೇವೆ ಚಂದಾದಾರರಿಗೆ 24/7 ಲಭ್ಯ. ಇದರಿಂದ ವಾಟ್ಸ್ಆಪ್ನಲ್ಲಿಯೇ ಪರಿಹಾರಕ್ಕಾಗಿ ಉದ್ದೇಶಿತ ಬೆಂಬಲ ದೊರೆಯುತ್ತೆ. ಇದು ಮೊಬೈಲ್ನಲ್ಲೇ ಪಿಎಫ್ ಬ್ಯಾಲೆನ್ಸ್ಗಳನ್ನು ವೀಕ್ಷಿಸೋದು, ಕೊನೆಯ 5 ವಹಿವಾಟುಗಳು, ಕ್ಲೇಮ್ ಸ್ಥಿತಿ ಇತ್ಯಾದಿಗಳಂತಹ ಅಗತ್ಯ ಇಪಿಎಫ್ಒ ಸೇವೆಗಳಿಗೆ ತ್ವರಿತ ಮತ್ತು ತಡೆರಹಿತ ಪ್ರವೇಶವನ್ನು ಸಕ್ರಿಯಗೊಳಿಸಲು ಮಾರ್ಗದರ್ಶಿ ಸೌಲಭ್ಯದ ಅಗತ್ಯವಿರುವ ಸದಸ್ಯರ ಮೇಲೆ ಗಮನ ಹರಿಸುತ್ತೆ. ಈ ಸೇವೆಯು 1 ತಿಂಗಳೊಳಗೆ ಆರಂಭವಾಗುವ ನಿರೀಕ್ಷೆ ಇದೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.